ಹಾಯ್ ಹಲೋ, ನಾನು ಸ್ವರ್ಣ. ಇದೀಗ ನಾನು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನೋ ವ್ಯೂಸ್, ನೋ ಸಬ್ಸ್ಕ್ರೈಬರ್, ನೋ ಲೈಕ್ಸ್. ಎಲ್ಲರೂ ನನ್ನ ವೀಡಿಯೋ ನೋಡಿ ಗಾಯ್ಸ್. ನನ್ನ ವೀಡಿಯೋ ನೋಡೋದ್ರಿಂದ ನಿಮ್ಗೆ ಲಾಸಸ್ ಆಗಲ್ಲ. ಯಾಕಂದರೆ ಫನ್ ಇರುತ್ತೆ, ಇಲ್ಲ ಒಂದು ಟಿಪ್ ಇರುತ್ತೆ. ನಿಮ್ಮ ಲೈಫ್ ಟೈಮಲ್ಲಿ ಬೇಕಾಗುವಂಥ ಟಿಪ್ ಇರುತ್ತೆ. ಮತ್ತು ಲಾಂಗ್ ವೀಡಿಯೋನೆಲ್ಲ ಎಮ್ಮು ನೋಡಬೇಕಾ ಅನ್ನೋ ಯೋಚನೆ ಬರೋಲ್ಲ. ತುಂಬ ಶಾರ್ಟ್ ವಿಡಿಯೋ ಇರುತ್ತೆ ನೋಡಿ. ನನಗೆ ಆದಷ್ಟು ದಿನ ನಾನು ವಿಡಿಯೋಸ್ ಮಾಡೋಣ, ಏನಾದರೂ 4 ಜನಕ್ಕೆ ಯೂಸ್ ಆಗುವಂಥ ಟಿಪ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು 4 ವರ್ಷದಿಂದ ಸೋಷಿಯಲ್ ಮೀಡ್ಯಾದಲ್ಲಿದ್ದೀನಿ, ಆದರೆ ನನಗೆಲ್ಲೂ ಪಾಸಿಟಿವ್ ಸಪೋರ್ಟ್ ಅಂತ ಸಿಗಲಿಲ್ಲ. ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿದೆ, ಒಳ್ಳೆ ರೀತಿಲಿ ಎಲ್ರಿಗೂ ಇದು ಮಾಡಿದೆ. ಆದರೆ ನನಗೆ ಮಾತ್ರ ಯಾವ ಕಡೆಯಿಂದ ಪಾಸಿಟಿವ್ ಸಪೋರ್ಟ್ ಅಂತ ಬರಲಿಲ್ಲ. ಇಲ್ಲಾದರೂ ನಂಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಯೂಟ್ಯೂಬಲ್ಲಿ ಹೆಂಗೆ ವೀಡಿಯೋಸ್ ಮಾಡಬೇಕು, ಕ್ಯಾಮ್ರಾ ಯಾವ ಥರ ಇಟ್ಕೋಬೇಕು, ಎಡಿಟ್ ಎಲ್ಲ ನಾನೇನು ಮಾಡ್ತಾಯಿಲ್ಲ. ಸುಮ್ಮನೆ ಶೂಟ್ ಮಾಡೋದು, ಮರ್ಜ್ ಮಾಡೋದು, ಈ ಥರ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ನಾನು ಮಾತಾಡೋವಾಗ ನಾನಿನ್ನೂ ರಿಹರ್ಸಲ್ ಮಾಡ್ಕೊಂಡಿರೋಲ್ಲ. ಆ ಮೂಮೆಂಟಲ್ಲಿ ಮಾತಾಡ್ತೀನಿ. ಹಂಗಾಗಿ ನನಗೆ ಆ ಮಾತುಗಳು ಕರೆಕ್ಟಾಗಿ ಬರೋಲ್ಲ, ಸಿಚುವೇಶನ್ನಿಗೆ ಕರೆಕ್ಟಾಗಿ ನೆನಪು ಆಗೋಲ್ಲ. ಹಾಗಾಗಿ ಸ್ವಲ್ಪ ತಬ್ಬಿಬ್ಬಾಗಿ ಮಾತಾಡ್ಬಿಡ್ತೀನಿ, ದಯವಿಟ್ಟು ಸಹಿಸ್ಕೊಳ್ಳಿ. ಯೂಟ್ಯೂಬಲ್ಲಿ ನನಗೆ ಹೆಂಗೆ ವೀಡಿಯೋಸ್ ಮಾಡಬೇಕು, ಎಡಿಟ್ ಮಾಡಬೇಕು, ಏನಂದರೆ ನನಗೆ ನಿಜವಾಗ್ಲೂ ಅದ್ರದ್ದು 5 ಪೈಸದ್ದು ನನಗೇನು ಗೊತ್ತಿಲ್ಲ. ಏನೋ ಒಂಥರ ಬ್ಲೈಂಡಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ನನಗೇನಂದರೆ ಯೂಟ್ಯೂಬೆಲ್ಲ ಹೊಸದಲ್ಲ. ರೀಲ್ಸ್ ಆದರೆ ಬೇಗ 30 ಸೆಕೆಂಡಲ್ಲಿ ಮಾಡಿಬಿಡ್ಬೋದು. ಕಣ್ಣು ಬಾಯಿ ಬಿಟ್ಟು ಹಲ್ಬಿಟ್ಟು ಒಂದು ಸ್ಮೈಲ್ ಕೊಟ್ಟರೆ ರೀಲ್ಸು ಆಗೋಗ್ಬಿಡುತ್ತೆ. ತುಂಬಾ ಈಸಿ ಅದು ರೀಲ್ಸ್ ಮಾಡೋದು. ಯೂಟ್ಯೂಬ್ ಇದೆಯಲ್ಲ, ನಿಜವಾಗ್ಲೂ ನನಗೆ ಅದೆಲ್ಲ ಹೊಸದಲ್ಲ. ನಮಗೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಅದು ಯಾವ ಥರ ಮಾಡಬೇಕು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಾನು ಎಡಿಟ್ ಕೂಡ ಮಾಡ್ತಿಲ್ಲ, ಜಸ್ಟ್ ಶೂಟ್ ಮಾಡೋದು, ಮರ್ಜ್ ಮಾಡೋದು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ 4 ಜನಕ್ಕೆ ಏನಾದರೂ ಯೂಸ್ ಆಗೋ ಥರ ನನ್ನ ವೀಡಿಯೋದಲ್ಲಿ ಒಂದು ಟಿಪ್ ಆದರೂ ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ದಿವಸ ಸಾಧ್ಯ ಆಗುತ್ತೋ ಅಷ್ಟು ದಿವಸ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಗಂಟಲು 2001 ಅನಿಸುತ್ತೆ ಗಂಟ್ಲು ಆಪ್ರೇಷನ್ ಆಗಿತ್ತು, ಗಂಟುಗಳಿದೆ ಅಂತ. ಹಂಗಾಗಿ ನನಗೆ ಗಂಟಲು ಸಮಸ್ಯೆ ಇದೆ. ವಾಯ್ಸು ವೇರಿಯೇಷನ್ ಆಗ್ತಿರುತ್ತೆ, ಮಾತಾಡೋಕ್ಕೂ ಕಷ್ಟ ಆಗ್ತಿರುತ್ತೆ. ಒಂದೊಂದು ಸರಿ ವಾಯ್ಸು ಲೌಡ್ಲಿಯಾಗಿ ಬರುತ್ತೆ, ಒಂದೊಂದು ಸರಿ ವಾಯ್ಸು ಆಚೆ ಬರೋಲ್ಲ. ಹಾಗಾಗಿ ನನಗೆ ಸ್ವಲ್ಪ ಗಂಟಲು ಸಮಸ್ಯೆ ಇರೋದ್ರಿಂದ ವಾಯ್ಸಲ್ಲಿ ವೇರಿಯೇಷನ್ ಆಗುತ್ತೆ. ನಾನು ಇದುವರ ತನಕ ಎಲ್ರಿಗೂ ಸಪೋರ್ಟ್ ಮಾಡಿದೆ, ಒಳ್ಳೆಯದನ್ನೇ ಬಯಸಿದೆ. ಆದರೆ ನನಗೆ ಆ ಸಪೋರ್ಟಿವು ಸೋಷಿಯಲ್ ಮೀಡ್ಯಾದಲ್ಲಿ 4 ವರ್ಷದಿಂದ ಇದ್ದೆ. ಆ ಸಪೋರ್ಟ್ ಅನ್ನೋದು ನನಗೆ ಪಾಸಿಟಿವ್ ವೇನಲ್ಲಿ ಸಿಗಲೇ ಇಲ್ಲ. ಎಷ್ಟು ದಿನ ನನಗೆ ಸಾಧ್ಯ ಆಗುತ್ತೋ, ಎಷ್ಟು ದಿನ ನನಗೆ ಮಾಡೋಕ್ಕೆ ಆಗುತ್ತೋ ಅಷ್ಟು ದಿನ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಡೀ ಮನೆ ಜವಾಬ್ದಾರಿ ನನ್ನದೇ. ಯೋಚನೆ ಮಾಡೋದು ನಾನೇ, ಅದನ್ನು ಕಾರ್ಯರೂಪಕ್ಕೆ ತರೋದು ನಾನೇ. ನಿಜವಾಗ್ಲೂ ಹೇಳಿದ್ರೆ ಅದೆಲ್ಲ ಒಂದು ದಿನ ಹೇಳ್ತೀನಿ. ಒಂದು ಮದುವೆ ಆಗೋವ್ರಿಗಷ್ಟೇ ನಾನು ಚೆನ್ನಾಗಿದ್ದಿದ್ದು ಅಂದರೆ. ಆಮೇಲೆ ಒಂದು 10 ವರ್ಷ ಸಫರ್ ಮಾಡಿದ್ವಿ ಅಂದರೆ ಅಷ್ಟಿಷ್ಟಲ್ಲ, ಅದ್ರ ಪರಿಣಾಮ ನಾನು ಈಗಲೂ ಅನುಭವಿಸ್ತಾ ಇದ್ದೀನಿ. ಒಂದು ಮನುಷ್ಯನಿಗೆ ಜೀವನದಲ್ಲಿ ಎಲ್ಲ ಒಂದೇ ಥರ ನಡ್ಕೊಂಬರ್ಬೇಕು. ಎಲ್ಲ ಕಡೆಯಿಂದನೂ ಒಂದು ಸಪೋರ್ಟು ಅನ್ನೋದು ಸಿಗಬೇಕು. ಆಗ ಮಾತ್ರ ಒಂದು ಮನುಷ್ಯ ಲೈಫಲ್ಲಿ ಸಕ್ಸಸ್ ಅನ್ನೋದು ಕಾಣೋಕ್ಕೆ ಸಾಧ್ಯ. ನನ್ನ ಲೈಫಲ್ಲಿ ಇದುವರೆ ತನಕ ನಾನು ಅಲೋನಾಗೇ ಫೈಟ್ ಮಾಡ್ತಾ ಬಂದಿದ್ದೀನಿ, ಜೀವನ ನಡೆಸ್ಕೊಂಬಂದಿದ್ದೀನಿ. ಲೈಫ್ ಅನ್ನೋದು ಈಸಿ ವೇ ಅಂತೂ ನನಗೆ ಖಂಡಿತ ಇಲ್ಲ. ಎಲ್ಲದಕ್ಕೂ ಫೈಟ್ ಮಾಡಿಕೊಂಡೇ ನಾನು ಬಂದಿರೋದು. ಮುಂದಿನ ದಿನಗಳಲ್ಲಿ ನಾನು ಯಾವ ಥರ ಕಷ್ಟ ಅನುಭವಿಸ್ದೆ, ಯಾವ್ಯಾವ ಥರ ಸಫರ್ ಮಾಡಿದೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಈಗಲೂ ದುಡಿತಾ ಇಲ್ಲ ಅಷ್ಟೇ. ನಾನು ಈಗಲೂ ನಾನೇ ಎಲ್ಲ ಯೋಚನೆ ಮಾಡೋದು ನಾನೇ. ಮನೆ ಬಗ್ಗೆ A to Z ಎಲ್ಲ ಜವಾಬ್ದಾರಿ ನನ್ನದೇ.
ಇಲ್ಲಿ ಕೂಡ ನನಗೆ ಸಪೋರ್ಟ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ನನ್ನ ಕರ್ತವ್ಯನ ನಾನು ಮಾಡ್ತೀನಿ. ಆದಷ್ಟು ದಿವಸ ನನ್ನ ಕೆಲಸನ ನಾನು ಮಾಡ್ತಾ ಹೋಗ್ತೀನಿ. ನಿಮ್ಗಳಿಂದ ಸಪೋರ್ಟ್ ಸಿಕ್ಕಿದ್ರೂ ಖುಷಿನೇ, ಸಿಗದೆ ಹೋದರೂ ಖುಷಿ. ಎಲ್ಲವೂ ಕೃಷ್ಣಾರ್ಪಣಮಸ್ತು ಅಂತ ದೇವರಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು.